ಎಲ್ರಿಗೂ ನಮಸ್ಕಾರ. ಟೆಕ್ ರಕ್ಷಿತ್ ಕನ್ನಡ ಹೊಸ ಚಾನಲ್ಗೆ ಮತ್ತು ವೀಕ್ಲಿ ಟೆಕ್ ಅಪ್ಡೇಟ್ಸ್ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅವನಜ್ಜಿ ಏನ್ರಿ ಇದು ಚಳಿಗಾಲದೊಳಗೆ ಸಮ್ಮರ್ ಥರ ಶೆಕೆ ಹೊಡಿತಿದೆ ಅಪ್ಪ. ಎನಿವೇಸ್, ನೀವೇನಾದರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಎಪಿಸೋಡ್ನ ಶುರು ಮಾಡೋಣ ಬನ್ನಿ. ಫಸ್ಟ್ ಅಪ್ಡೇಟ್ ಓಲಾ ಕಡೆಯಿಂದ. ಇವರು ರೋಡ್ಸ್ಟರ್ ಸೀರೀಸ್ ಕೆಳಗಡೆ 3 ಹೊಸ ಬೈಕ್ಸ್ನ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಬೈಕ್ ಹೆಸರು ರೋಡ್ಸ್ಟರ್ ಎಕ್ಸ್ ಅಂತ. ಇದು ಬಡ್ಜೆಟ್ ಕ್ಯಾಟಗರಿಗೆ ಬರುತ್ತೆ. ಇದರ ಬೆಲೆ 75,000ಗೆ ಶುರುವಾಗಿ 1 lakh rupees ತನಕನೂ ಹೋಗುತ್ತೆ. ಅಂಡ್ ಇದರ ಲೋಯೆಸ್ಟ್ ಬ್ಯಾಟರಿ ಕೆಪಾಸಿಟಿ ವೇರಿಯಂಟ್ 117 ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ. ಇನ್ನು ನೆಕ್ಸ್ಟ್ ಮಿಡ್ ರೇಂಜರು ರೋಡ್ಸ್ಟರ್ ಅಂತ. ಇದರದ್ದು ಬೆಲೆ 1,05,000ದಿಂದ ಶುರು ಆಗುತ್ತೆ. ಅಂಡ್ ಇದರ ಬೇಸಿಕ್ ವೇರಿಯಂಟು 151 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಅಂಡ್ ಈ ರೋಡ್ಸ್ಟರ್ ಎಕ್ಸ್ ಮತ್ತು ರೋಡ್ಸ್ಟರ್ ಬೈಕ್ಗಳ ಡೆಲಿವರಿ 2025 ಅಲ್ಲಿ ಶುರು ಆಗುತ್ತೆ. ಇನ್ನು ನೆಕ್ಸ್ಟ್ ಬೈಕು ನನ್ನ ಫೇವರೇಟು ರೋಡ್ಸ್ಟರ್ ಪ್ರೋ ಅಂತ. ಇದರ ಡೆಲಿವರಿ 2026 ಇಂದ ಶುರು ಆಗುತ್ತೆ. ಬಿಕಾಸ್ ಈ ಬೈಕು ತುಂಬಾನೇ ಸ್ಪೆಷಲ್ ಆಗಿದೆ. ಆ ಡಿಸೈನ್ ನೋಡಿ ಒಳ್ಳೆ ಹೆಂಗಿದೆ, ಕ್ರೇಜಿ ಆಗಿದೆ. ಬಟ್ ಡಿಸೈನ್ ಅಷ್ಟೇ ಅಲ್ಲ, ಫೀಚರ್ಸ್ವೇ ಅಷ್ಟೇ ಕ್ರೇಜಿ ಇದೆ. ಒಳ್ಳೆ ಕಾರಲ್ಲಿರೋ ಫೀಚರ್ಸ್ ಎಲ್ಲ ಬೈಕಿಗೆ ತಂದು ಹಾಕಿದ್ದಾರೆ. ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಇದೆ, ಟ್ರಾಕ್ಷನ್ ಕಂಟ್ರೋಲ್, ಮತ್ತೆ ಸೀಟ್ ಕೂಲಿಂಗ್ ಅಂಡ್ ಹೀಟಿಂಗ್ ಫೀಚರ್ ಕೂಡ ಇದೆ. ಸಮ್ಮರಲ್ಲಿ ಸೀಟ್ ಏನಾದರೂ ಬಿಸಿ ಆದಾಗ ಕೂಲ್ ಮಾಡಿ ಕುತ್ಕೋಬಹುದು, ಆಗ ಅಂಡುರಿಯಲ್ಲ. ಇದಲ್ಲದೆ ಅಡ್ವಾನ್ಸ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹೊಂದಿದೆ. ಅಷ್ಟೇ ಅಲ್ಲದೆ ಇದು 596 ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ. ಐ ಮೀನ್ ರಿಯಲ್ ಲೈಫಲ್ಲಿ ಒಂದು 400 ಕಿಲೋಮೀಟರ್ ಆದರೂ ಕೊಡ್ಬೋದು. ಬಟ್ ಸ್ಟಿಲ್ ಒಂದು ಬೈಕ್ಗೆ 400 ಕಿಲೋಮೀಟರ್ ರೇಂಜ್ ಅಂದರೆ ಅಪ್ಪ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಆ್ಯಂಡ್ ಬೈ ದ ವೇ, ನಿಮ್ಗೇನಾದರೂ ಈ ಬೈಕು ಇಷ್ಟ ಆಗಿದ್ರೆ 1000 rupees ಕೊಟ್ಟು ಈ ಬೈಕ್ನ ಈಗಲೇ ರಿಸರ್ವ್ ಮಾಡ್ಕೋಬೋದು. ನೆಕ್ಸ್ಟ್ ನ್ಯೂಸ್, ನಮ್ಮ ಗೌರ್ಮೆಂಟು ಯೂಶಲ್ ಆಗಿ ಸುಮಾರು ಕೆಲಸಗಳನ್ನ ಸ್ಲೋ ಆಗಿ ಮಾಡ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, AI ಸ್ಪೇಸಲ್ಲಂತೂ ಸ್ವಲ್ಪ ಬೇಗನೆ ಅಡಾಪ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ದೂರದರ್ಶನ್ ಕಿಸಾನ್ ಅಂತ ಒಂದು ಚಾನೆಲ್ ಇದೆ. ಅಲ್ಲಿ ಕೇವಲ ರೈತರಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್ಸ್ ತೋರಿಸ್ತಾರೆ. ಲೈಕ್ ಡೈಲಿ ವೆದರ್ ರಿಪೋರ್ಟ್ಸ್ ಆ್ಯಂಡ್ ಡೈಲಿ ಕಮಾಡಿಟಿ ಪ್ರೈಸಸ್, ಈ ಥರ ವಿಚಾರಗಳನ್ನ ಅಲ್ಲಿ ತಿಳಿಸ್ತಾರೆ. ಬಟ್ ಏನಂದರೆ ಇವೆಲ್ಲ ಒಂಥರ ರಿಪಿಟೇಟಿವ್ ಟಾಸ್ಕ್ ಹೋಗಿತ್ತು. ಬಿಕಾಸ್ ಡೈಲಿ ವೆದರ್ ರಿಪೋರ್ಟ್ ಹೇಳಬೇಕು, ಡೈಲಿ ಫುಡ್ ಐಟಮ್ಸ್ ಬೆಲೆ ಎಷ್ಟಿದೆ ಹೇಳಬೇಕು. ದೇರ್ ಫಾರ್ ಈ ಥರ ರಿಕರಿಂಗ್ ನ್ಯೂಸ್ನ ಹೇಳೋಕ್ಕೆ DD ಕಿಸಾನ್ ಅವರು 2 AI ಆಂಕರ್ಸ್ ಭೂಮಿ ಆ್ಯಂಡ್ ಕ್ರಿಶ್ನ ಯೂಸ್ ಮಾಡೋದು ಶುರು ಮಾಡಿದ್ದಾರೆ. ಈ AI ಆಂಕರ್ಸು ನೋಡೋಕ್ಕೆ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾರೆ. ಅಷ್ಟೇ ಅಲ್ಲದೆ ಈ AI ಅವತಾರ್ಸು 50 ಲ್ಯಾಂಗ್ವೇಜಸ್ ಮಾತಾಡೋ ಕೇಪಬಿಲಿಟಿ ಹೊಂದಿದೆ. ಸೊ ನಿಜವಾಗ್ಲೂ ಒಂದು ಗೌರ್ಮೆಂಟ್ ಚಾನಲು AI ಯೂಸ್ ಮಾಡೋದನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ಆದರೆ ನ್ಯೂಸ್ ರಿಪೋರ್ಟರ್ ಕೆಲಸ ಹೋಯ್ತಲ್ಲ ಅಂತ ಅಷ್ಟೇ ಬೇಜಾರಾಗ್ತಿದೆ. ಮುಂದಿನ ಸುದ್ದಿ, iPhone 16 ಕಲರ್ಸ್ ಮತ್ತು ಡಿಸೈನ್ ಲೀಕ್ ಆಗಿದೆ. ಸೊ ಡಿಸೈನ್ ವೈಸ್ ಆಗಲಿ ಕಲರ್ ವೈಸ್ ಆಗಲಿ ಏನು ಅಂಥದ್ದೇನು ಹೊಸದಿಲ್ಲ. ಸೊ ಮುಂಚೆ iPhone 10 ಮತ್ತು iPhone 12 ತನಕ ಕ್ಯಾಮ್ರಾ ಪ್ಲೇಸ್ಮೆಂಟ್ ವರ್ಟಿಕಲ್ ಇತ್ತು. ಅದಾದಮೇಲೆ 13ಇಂದ 15 ತನಕ ಡಯಾಗ್ನಲ್ ಮಾಡಿದ್ರು. ಈಗ ಮತ್ತೆ ಕ್ಯಾಮ್ರಾ ಪ್ಲೇಸ್ಮೆಂಟ್ನ ವರ್ಟಿಕಲ್ ಮಾಡಿದ್ದಾರೆ. ಅದೇನು ಹೊಸದು ಮಾಡ್ದಂಗೆ ಆಯಿತು. ಅದು ಯಾನನ್ನ ಮಗ ಡಿಸೈನರು, ಇಂಥವ್ರನ್ನೆಲ್ಲ ಶೆಡ್ಡು ಕರ್ಕೊಂಡು ಹೊಡಿಬೇಕು. ಕಲರ್ ವೈಸು ಅಷ್ಟೇ. ಇಲ್ಲೇನೋ ಗ್ರೀನ್ ಕಲರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತಿದ್ರೆ. ಬಟ್ ಗ್ರೀನ್ ಕಲರ್ ನನಗೆ ನೆನಪಿರೋ ಥರ iPhone 11 ಇತ್ತು. ಬಟ್ ಈಗ ಮತ್ತೆ ಅದನ್ನೇ ವಾಪಸ್ ತರ್ತಿದ್ರೆ ಏನಾಗುತ್ತೆ ನೋಡೋಣ. ಇನ್ನೇನು iPhone ಲಾಂಚ್ ಡೇಟ್ ಹತ್ತಿರ ಇದೆ. ನೆಕ್ಸ್ಟು ಫಾಸ್ಟ್ಯಾಗ್ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ 31 ಅಕ್ಟೋಬರ್ ಒಳಗಡೆ ನೀವೇನಾದರೂ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದರೆ ನಿಮ್ಮ ಫಾಸ್ಟ್ಯಾಗು ಬ್ಲ್ಯಾಕ್ ಲಿಸ್ಟ್ ಆಗುತ್ತೆ. ಮೊದಲನೇದಾಗಿ ನಿಮಗೆ ಫಾಸ್ಟ್ಯಾಗ್ ಇಶ್ಯೂ ಆಗಿ 5 ವರ್ಷದ ಮೇಲಾಗಿದ್ರೆ ನೀವು ಹೊಸ ಫಾಸ್ಟ್ಯಾಗ್ ಪಡ್ಕೋಬೇಕು. ಎರಡನೇದು, ಅದೇ ನಿಮ್ಗೆ ಏನಾದರೂ ಫಾಸ್ಟ್ಯಾಗ್ ಇಶ್ಯೂ ಆಗಿ 3 ವರ್ಷದ ಮೇಲೆ ಮತ್ತೆ 5 ವರ್ಷದ ಒಳಗಡೆ ಇದ್ರೆ ಆದಷ್ಟು ಬೇಗ KYC ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು. ಲಾಸ್ಟ್ಲಿ, ನಿಮ್ಮ ವೆಹಿಕಲ್ ನಂಬರ್ ಮತ್ತೆ ಚಾಸಿ ನಂಬರ್ ಈ ಫಾಸ್ಟ್ಯಾಗ್ ಜೊತೆ ಲಿಂಕ್ ಆಗಿರಬೇಕು. ಈ 3 ಪ್ರೋಸೆಸ್ 31 ಅಕ್ಟೋಬರ್ ಒಳಗಡೆ ಕಂಪ್ಲೀಟ್ ಆಗದೇ ಇದ್ದಲ್ಲಿ ನಿಮ್ಮ ಫಾಸ್ಟ್ಯಾಗು ಬ್ಲ್ಯಾಕ್ ಲಿಸ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ನೀವು ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ನೀವು ಈ ಪ್ರೋಸೆಸ್ನ IHMCL ವೆಬ್ಸೈಟ್ನಲ್ಲಿ ಇಲ್ಲ ನಿಮಗೆ ಫಾಸ್ಟ್ಯಾಗ್ ಇಶ್ಯೂ ಮಾಡಿರೋ ಬ್ಯಾಂಕ್ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು, ವಾಟ್ಸಪ್ ಒಂದು ಹೊಸ ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಈ ಅಪ್ಡೇಟಲ್ಲಿ ನನಗೆ ಇಷ್ಟ ಆಗಿದ್ದ ಫೀಚರ್ಸು ಅಂದರೆ ಒಂದು, ನೀವು 32 ಜನ ವೀಡಿಯೋ ಕಾಲಲ್ಲಿ ಮಾತಾಡ್ಬೋದು. ಇದಲ್ಲದೆ ಕಸ್ಟಮ್ ಸ್ಟಿಕ್ಕರ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇದರ ಜೊತೆಗೆ ಮುಂಚೆ ನೀವು ಮೀಡಿಯಾ ಕಳಿಸ್ಬೇಕು ಅಂದರೆ HD ಇಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಪದೇ ಪ್ರತಿ ಫೋಟೋ ಇಲ್ಲ ವೀಡಿಯೋಗೆ ಸೆಟ್ ಮಾಡಬೇಕಾಯಿತು. ಆದರೆ ಈಗ ಸೆಟ್ಟಿಂಗ್ಸಲ್ಲಿ ಮೀಡಿಯಾ ಕ್ವಾಲಿಟಿ HD ಇಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅನ್ನೋದನ್ನ ಡಿಫಾಲ್ಟ್ ಆಗಿ ಸೆಟ್ ಮಾಡ್ಬೋದು. ಸೊ ಈಗ ನಾವು ಪ್ರತಿ ಫೋಟೋ ಇಲ್ಲ ವೀಡಿಯೋಗೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಆ್ಯಂಡ್ ಕೊನೆ ಫೀಚರ್ ನನಗೆ ಇಷ್ಟ ಆಗಿಲ್ಲ, ಬಟ್ ಹೇಳಬೇಕು ಅಂತ ಹೇಳ್ತಿದ್ದೀನಿ. ಇನ್ನು ಮುಂದೆ ನೀವು ನಿಮ್ಮ ಹುಡುಗಿ ಪ್ರೊಫೈಲ್ ಫೋಟೋನ ಸ್ಕ್ರೀನ್ಶಾಟ್ ತೊಗೊಳೋದಕ್ಕಾಗಲ್ಲ. ದುಃಖ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ಕ್ಯಾಮ್ ಕಾಲ್ಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ನೀವು ನೋಡಿರ್ಬೋದು, ಅವನಷ್ಟು ಕೋಟಿ ಕಳ್ಕೊಂಡ, 7 ಲಕ್ಷ ಕಳ್ಕೊಂಡು ಆಲ್ಮೋಸ್ಟ್ ಈ ನ್ಯೂಸ್ಗಳು ದಿನ ಕೇಳ್ತೀವಿ. ಹಾಗಾಗಿ ಈ ಸ್ಕ್ಯಾಮ್ಗಳನ್ನ ತಡೆಯೋಕೆ ಗೌರ್ಮೆಂಟ್ ಅವರು 2 ಹೊಸ ರೂಲ್ಸ್ನ ತಂದಿದ್ದಾರೆ. ಮೊದಲನೇದು, ಇನ್ನು ಮುಂದೆ ನಿಮಗೆ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇನ್ಶೂರೆನ್ಸ್ ಕಂಪ್ನೀಸ್ ಮತ್ತು ಟೆಲಿಕಾಂ ಕಂಪ್ನೀಸಿಂದ ಕಾಲ್ ಏನಾದರೂ ಬಂದರೆ ಆ ನಂಬರು 160 ಇಂದ ಶುರು ಆಗುತ್ತೆ. ಇನ್ ಕೇಸ್ ಅದೇನಾದರೂ 160 ಇಂದ ಶುರು ಆಗದೇ ಇದ್ರೆ ಅದರ ಅರ್ಥ ಆ ಕಾಲು ಸ್ಕ್ಯಾಮ್ ಕಾಲ್ ಅಂತ. ಸೊ ಈ ಥರ ನೀವು ಈ ಸ್ಕ್ಯಾಮ್ ಕಾಲ್ನ ಐಡೆಂಟಿಫೈ ಮಾಡಿ ಹುಷಾರಾಗಿರ್ಬೋದು. ಇದರ ಜೊತೆಗೆ ಇನ್ನೊಂದು ಹೊಸ ರೂಲ್ ಮಾಡಿದರೆ, ಅದೇನೆಂದರೆ ಯಾವುದಾದ್ರೂ ಕಂಪ್ನಿಗಳು ಫೋನ್ ನಂಬರ್ಸ್ನ ಸ್ಕ್ಯಾಮ್ ಕಾಲ್ ಮಾಡೋಕ್ಕೆ ಉಪಯೋಗಿಸಿದ್ರೆ ಆ ಫೋನ್ ನಂಬರ್ಸ್ನ 2 ವರ್ಷದ ತನಕ ಬ್ಲಾಕ್ ಮಾಡ್ತಾರೆ. ಆ್ಯಂಡ್ ಆ ಕಂಪ್ನಿಗೆ ಅವರು ಹೊಸ ನಂಬರ್ಸ್ ಕೂಡ ಕೊಡೋದಿಲ್ಲ. ಸೊ ಈ 2 ರೀತಿಯಲ್ಲಿ ಇಂಡಿಯನ್ ಗೌರ್ಮೆಂಟು ಸ್ಕ್ಯಾಮ್ ಕಾಲ್ ತಡೆಯೋಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ.
ಆ್ಯಂಡ್ ಬೈ ದ ವೇ ನಾನು ಫೆಡೆಕ್ಸ್ ಸ್ಕ್ಯಾಮ್ ಹೇಗಾಗುತ್ತೆ ಆ್ಯಂಡ್ ನೀವು ಅದನ್ನು ಹೇಗೆ ತಡಿಬೋದು ಅನ್ನೋದ್ರ ಮೇಲೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಅದೇ ರೀತಿ SMS ಹೆಡರ್ಸ್ ಯೂಸ್ ಮಾಡಿಕೊಂಡು ಹೇಗೆ ಸ್ಕ್ಯಾಮ್ ಕಂಡು ಹಿಡಿಬೋದು ಅನ್ನೋದ್ರ ಮೇಲೂ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋಗಳನ್ನ ಮಿಸ್ ಮಾಡಿದೆ ನೋಡಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನಾನು ಏನು ಹೇಳಿ ಅಂತ ನಿಜ ಗೊತ್ತಾಗ್ತಿಲ್ಲ. ಬ್ಲಿಂಕಿಟ್ ಆ್ಯಪ್ ಇದೆಯಲ್ಲ, ಗ್ರಾಸರಿ ಡೆಲಿವರಿ ಆ್ಯಪು, ಅವರೀಗ ಪಾಸ್ಪೋರ್ಟ್ ಸೈಜ್ ಫೋಟೋನೂ ಮನೆಗೆ ಡೆಲಿವರಿ ಕೊಡ್ತಾರಂತೆ. ಸೊ ನಿಮಗೇನಾದರೂ ಅರ್ಜೆಂಟಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು ಅಂದರೆ ನೀವು ಅದನ್ನು ಬ್ಲಿಂಕಿಟ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಅವರು 10 ನಿಮಿಷದಲ್ಲಿ ನಿಮಗೆ ಇದನ್ನು ಮಾಡಿ ಕೊಡ್ತಾರೆ. ಇದರ ಬೆಲೆ 8 ಫೋಟೋಸ್ಗೆ 99 ರೂಪೀಸ್ ಪ್ಲಸ್ ಡೆಲಿವರಿ ಚಾರ್ಜ್. ಆ್ಯಂಡ್ ಇದು ಕೇವಲ ಈಗ ಗುರುಗ್ರಾಮ್ ಮತ್ತು ಡೆಲ್ಲಿಲಿ ಮಾತ್ರ ಅವೈಲೇಬಲ್ ಇದೆ. ಹೋಗ್ತಾ ಹೋಗ್ತಾ ಬೇರೆ ಸಿಟೀಸ್ಗೂ ಎಕ್ಸ್ಪ್ಯಾಂಡ್ ಮಾಡ್ತಾರಂತೆ. ಇದರ ಜೊತೆಗೆ ಕಸ್ಟಮರ್ಸ್ ಡಾಕ್ಯುಮೆಂಟ್ ಪ್ರಿಂಟ್ಔಟ್ಸ್ ಕೂಡ ಆರ್ಡರ್ ಮಾಡ್ಬೋದಂತೆ. ಅಂದರೆ ನಾವೀಗ ಜೆರಾಕ್ಸ್ ಅಂಗಡಿಗೂ ಹೋಗೋ ಅವಶ್ಯಕತೆ ಇಲ್ಲ, ಏನಿದ್ರು ಆರ್ಡರ್ ಮಾಡಿಸೋದು ತರಿಸೋದು. ಯಪ್ಪ, ಮೇ ಬಿ ಫ್ಯೂಚರಲ್ಲಿ ಮದುವೆ ಇನ್ವಿಟೇಷನ್ ಕೂಡ ಮಾಡ್ತಾರೆ ಅನಿಸುತ್ತೆ. ನೆಕ್ಸ್ಟ್ ಅಪ್ಡೇಟ್, ಸ್ಯಾಮ್ಸಂಗ್ ಅವರು EV ಕಾರ್ಸ್ಗೆ ಒಂದು ಹೊಸ ಬ್ಯಾಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇದರ ಸ್ಪೆಷಾಲಿಟಿ ಅಂದರೆ 996 ಕಿಲೋಮೀಟರ್ ರೇಂಜ್ ಕೊಡುತ್ತೆ, 9 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ, ಆ್ಯಂಡ್ ಇದರ ಬಾಳಿಕೆ 20 ವರ್ಷ ಬರುತ್ತೆ. ಮೈ ಗಾಡ್, ಇದು ಒಂದು ಸಾಲಿಡ್ ಸ್ಟೇಟ್ ಬ್ಯಾಟರಿ ಆಗಿದೆ. ಆ್ಯಂಡ್ ಬೇರೆ ಬ್ಯಾಟ್ರಿಗಳು ಕೆಜಿಗೆ 270 ವಾಟ್ ಅವರ್ ಎನರ್ಜಿ ಸ್ಟೋರ್ ಮಾಡುತ್ತೆ. ಈ ಬ್ಯಾಟ್ರಿ ಕೆಜಿಗೆ 500 ವಾಟ್ ಅವರ್ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಹೊಂದಿದೆ. ಹಾಗಾಗಿ ಈ ಬ್ಯಾಟ್ರಿಗಳ ಸೈಜು ಚಿಕ್ಕದಾಗಿದ್ರು ಕೂಡ ಎನರ್ಜಿನ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಬಟ್ ಈ ಬ್ಯಾಟ್ರಿದು ಒನ್ ಡೌನ್ ಸೈಡ್ ನನಗೇನು ಅನಿಸಿದ್ದು ಅಂದರೆ ಪ್ರೈಸ್. ಬಿಕಾಸ್ ಈಗಲೂ ಇಂಡಿಯಾಲೂ ನೀವು ನೋಡಿದ್ರೆ ಡ್ರೈ ಬ್ಯಾಟ್ರಿದು ಬೆಲೆ ಲಿಕ್ವಿಡ್ ಬ್ಯಾಟ್ರಿಗಿನ ಜಾಸ್ತಿ ಇರುತ್ತೆ. ಸೊ ಇಲ್ಲೂ ಅದೇ ಕೇಸು. ಈ ಬ್ಯಾಟ್ರಿ ಬೆಲೆ ಬೇಸಿಕ್ ಲೆವೆಲಲ್ಲೇ ಜಾಸ್ತಿ ಇದೆ. ಆ್ಯಂಡ್ ಅದ್ರ ಮೇಲೆ ಇದ್ರದ್ದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟು ಮತ್ತು ಸ್ಪೆಷಲ್ ಮೆಟೀರಿಯಲ್ ಯೂಸ್ ಮಾಡಿದಾರಲ್ಲ, ಸೊ ಹಾಗಾಗಿ ಈ ಬ್ಯಾಟ್ರಿ ಕಾಸ್ಟು ತುಂಬ ಜಾಸ್ತಿ ಇದೆ. ಹಾಗಾಗಿ ಇವರು ಈ ಬ್ಯಾಟ್ರೀಸ್ನ ಪ್ರೀಮಿಯಂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಫೋಕಸ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡೋಣ ಮುಂದೆ ಏನಾದರೂ ಇದು ಮಾಸ್ ಪ್ರೊಡಕ್ಷನ್ ಆದರೆ ಆಗ ಬ್ಯಾಟ್ರಿ ಕಾಸ್ಟ್ ಸ್ವಲ್ಪ ಕಡಿಮೆ ಆಗ್ಬೋದು. ನೆಕ್ಸ್ಟ್ ನ್ಯೂಸ್, ಇನ್ಸ್ಟಾಗ್ರಾಮಲ್ಲಿ ಕೇವಲ ಬ್ರ್ಯಾಂಡ್ಸ್ ಮಾತ್ರ ಅಡ್ವರ್ಟೈಸ್ಮೆಂಟ್ ಪರ್ಪಸಸ್ಗೆ 20 ಫೋಟೋಸ್ನ ಪೋಸ್ಟ್ ಮಾಡ್ಬೋದಾಗಿತ್ತು. ಆದರೆ ಈಗ ನಾವೆಲ್ಲರೂ ಒಂದು ಪೋಸ್ಟ್ನಲ್ಲಿ 20 ಫೋಟೋಸು ಇಲ್ಲ ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತಲೇ ಹುಟ್ಟಿರ್ತಾರಲ್ಲ, ಅಂಥವ್ರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಪಾಪ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ techrexit.kannada ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಗೂಗಲ್ ಕಡೆಯಿಂದ. ಇದುವರೆಗೂ ಸ್ಯಾಟಲೈಟ್ ಬೇಸ್ಡ್ ಎಮರ್ಜೆನ್ಸಿ ಮೆಸೇಜಿಂಗ್ ಫೀಚರ್ ಕೇವಲ ಐಫೋನ್ಸಲ್ಲಿ ಅವೈಲೇಬಲ್ ಇತ್ತು. ಆದರೆ ಈಗ ಇದು ಗೂಗಲ್ ಪಿಕ್ಸೆಲ್ 9 ಸೀರೀಸ್ನ ಎಲ್ಲ ಸ್ಮಾರ್ಟ್ಫೋನ್ಸಲ್ಲೂ ಅವೈಲೇಬಲ್ ಇದೆ. ಇದರ ಜೊತೆಗೆ ಹೊಸ AI ಫೀಚರ್ಸ್ನ ಕೂಡ ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಮೊದಲನೇದು ಆಡ್ಮಿ ಮೋಡ್ ಅಂತ. ಪಿಕ್ಸೆಲ್ ಕ್ಯಾಮ್ರಾ ಆ್ಯಪಲ್ಲಿ ಒಂದು ಆಡ್ಮಿ ಮೋಡ್ ಅಂತ ಇದೆ. ಇದರಲ್ಲಿ ಏನಂದರೆ ನೀವು ಫೋಟೋಲ್ಲಿ ಏನಾದರೂ ಮಿಸ್ಸಿಂಗ್ ಇದ್ದರೆ ನಿಮ್ಮನ್ನು ನೀವು ಫೋಟೋ ತೆಗೆದಾದ್ಮೇಲೆ ಆ್ಯಡ್ ಮಾಡ್ಕೋಬೋದು. ಅಫ್ಕೋರ್ಸ್ ಎಡಿಟಿಂಗು ಮಾಡ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಇದು ಈಸಿಯೆಸ್ಟ್ ಆಪ್ಷನ್. ಯಾವ ಎಡಿಟಿಂಗು ಬೇಕಾಗಿಲ್ಲ, ರಿಯಲ್ ಟೈಮ್ ಆಗುತ್ತೆ ಆಲ್ಮೋಸ್ಟ್. ಇದು ದಟ್ಸ್ ಕ್ರೇಜಿ. ಇದರ ಜೊತೆಗೆ ಇನ್ನೊಂದು ಚೆನ್ನಾಗಿರೋ ಫೀಚರ್ ಅಂದರೆ, ನೀವು ಈಗ ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋ ನೋಡ್ತಿರ್ತೀರಾ, ಅದರಲ್ಲಿ ಒಳ್ಳೆ ಫುಡ್ ಐಟಮ್ ಬರುತ್ತೆ. ಸೊ ಈಗ ನೀವು ಜಮೆನೈನ ಕೇಳಿದ್ರೆ ಆ ವೀಡಿಯೋಲಿ ಇರೋ ಫುಡ್ ಐಟಮ್ಸ್ ಲಿಸ್ಟ್ ಹೇಳು ಅಂತ, ಅದು ಯೂಟ್ಯೂಬ್ ಜೊತೆ ಕನೆಕ್ಟ್ ಆಗಿ ಅಲ್ಲಿಂದ ಡೇಟಾ ಫೆಚ್ ಮಾಡಿ ನಿಮಗೆ ಒಂದು ಫುಡ್ ಐಟಮ್ಸ್ ಲಿಸ್ಟ್ ತೋರಿಸುತ್ತೆ. ಸೊ ಈ ಥರ AI ಸಖತ್ತಾಗಿ ಅಡ್ವಾನ್ಸ್ಡ್ ಆಗಿದೆ. ಇವತ್ತಿನ ಕೊನೆ ಅಪ್ಡೇಟ್ ಮತ್ತೆ ಗೂಗಲ್ ಕಡೆಯಿಂದನೇ. ಇವಾಗಿನ ತನಕ ಏನಾಗ್ತಿತ್ತು ಅಂದರೆ, ನಾವು ಬೆಂಗಳೂರಿಗೆ ಹೋದಾಗ ಫ್ಲೈಓವರ್ ತೊಗೋಬೇಕಾ ಇಲ್ಲ ಪಕ್ಕದಲ್ಲಿರೋ ರೋಡ್ ತೊಗೋಬೇಕಾ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಅನ್ಲೆಸ್ ನಾವು ಫುಲ್ಲು ಝೂಮ್ ಇನ್ ಮಾಡಿ ನೋಡಿದಾಗ. ಆದರೆ ಈಗ ಗೂಗಲ್ ಮ್ಯಾಪ್ಸ್ ಒಂದು ಹೊಸ ಫೀಚರ್ನ ಲಾಂಚ್ ಮಾಡಿದ್ದಾರೆ. ಇದರಿಂದ ನಮಗೆ ಮುಂದೆ ಫ್ಲೈಓವರ್ ತೊಗೋಬೇಕಾ ಇಲ್ಲ ಪಕ್ಕದಲ್ಲಿರೋ ರೋಡ್ ತೊಗೋಬೇಕಾ ಅನ್ನೋದು ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನಾವು ಫ್ರೆಂಡ್ಸು ರೂಟ್ ತಪ್ಪು ಹೇಳ್ದ ಹಂಗೆ ಹಿಂಗೆ ಅಂತ ಜಗಳ ಆಡೋ ಅವಶ್ಯಕತೆ ಇಲ್ಲ. ಅಡಿಷ್ನಲಿ 3 ಬೇರೆ ಫೀಚರ್ಸ್ ಕೂಡ ಬರ್ತಿದೆ. ಅದೇನೆಂದರೆ EV ಚಾರ್ಜಿಂಗ್ ಸ್ಟೇಷನ್ ಇಂಡಿಕೇಟರ್ ಬರುತ್ತೆ. ಆ್ಯಂಡ್ ನೀವು ಈ ಚಾರ್ಜಿಂಗ್ ಸ್ಟೇಷನ್ಸ್ನ 3 ಬೇಸಿಸ್ ಮೇಲೆ ಫಿಲ್ಟರ್ ಕೂಡ ಮಾಡ್ಬೋದು. ದಟ್ ಈಸ್ 2 ವೀಲರಾ 4 ವೀಲರಾ ಇಲ್ಲ ಚಾರ್ಜರ್ ಟೈಪ್ ಮೇಲೆ ಫಿಲ್ಟರ್ ಮಾಡ್ಬೋದು. ಇದಲ್ಲದೆ ಚಾರ್ಜಿಂಗ್ ಸ್ಪಾಟು ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದನ್ನ ರಿಯಲ್ ಟೈಮ್ ತೋರಿಸುತ್ತೆ. ನೆಕ್ಸ್ಟ್ ಫೀಚರ್ ಏನು ಅಂದರೆ, ಮುಂಚೆ ನಾವು ಓಲಾ ಮತ್ತು ಯೂಬರ್ ಕ್ಯಾಬ್ಸ್ನ ಗೂಗಲ್ ಮ್ಯಾಪ್ಸ್ ಆ್ಯಪಲ್ಲೇ ಬುಕ್ ಮಾಡ್ಬೋದಾಗಿತ್ತು. ಸೊ ಅದೇ ಥರ ಮುಂದಿನ ದಿನಗಳಲ್ಲಿ ನಾವು ಮೆಟ್ರೋ ಟಿಕೆಟ್ಸ್ನೂ ಬುಕ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ಲಿ ನ್ಯಾರೋ ರೋಡ್ ಇಂಡಿಕೇಟರ್ ಕೂಡ ರಿಲೀಸ್ ಮಾಡ್ತಾರಂತೆ. ಇದುವೇ ಒಂಥರ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಗೊತ್ತಿಲ್ಲದೆ ಕಾರ್ನ ಎಲ್ಲೆಲ್ಲೋ ಸೊಂದಿಲ್ ತೊಗೊಂಡೋಗಿ ಸಿಕ್ಕಾಕೊಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಒಂದು ಇಂಡಿಕೇಟರ್ ಆ್ಯಡ್ ಮಾಡೋದ್ರಿಂದ ಕಾರ್ ಓನರ್ಸ್ಗೆ ಡ್ರೈವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಎಪಿಸೋಡ್ಗೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಇದನ್ನು ಲೈಕ್ ಮಾಡಿ, ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಸೊ ಇದೇ ಥರ ಒಳ್ಳೆ ನ್ಯೂಸ್ ಜೊತೆಗೆ ಮುಂದಿನ ವೀಡಿಯೋಲಿ ಭೇಟಿ ಆಗೋಣ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ.